ಬಟ್ ನನಗೆ ಇಲ್ಲಿ ಬರ್ತಿದ್ರೆ ತುಂಬ ಖುಷಿ ಆಗುತ್ತೆ. ಏನಕ್ಕಪ್ಪ ಖುಷಿ ಆಗುತ್ತೆ ಅಂದರೆ, ನಾನು ಇಲ್ಲಿ ಒಂದು 13ರಿಂದ 14 ವರ್ಷ ಇದ್ದೆ. ಸೊ ನಮ್ಮ ತಂದೆಯವ್ರಿಗೆ ಟ್ರಾನ್ಸ್ಫರ್ ಆಗಿತ್ತು ಇಲ್ಲಿ. ಸೊ ಚೈಲ್ಡ್ಹುಡ್ಡಿಂದ ನಾನು ಇಲ್ಲೇ ಇದ್ದೆ. ಹಾಗಾಗಿ ಇಲ್ಲಿ ಸ್ವಲ್ಪ ಫ್ರೆಂಡ್ಸ್ಗಳು ಇದ್ದಾರೆ, ಅವ್ರು ಮಾತಾಡ್ಸ್ಬೇಕಂತಲೇ ಬಂದಿರೋದು ಇಲ್ಲಿಗೆ ನಾನು. ಗಾಯ್ಸ್, ಇವಾಗ ಏನು ನೀವು ನೋಡ್ತಿದ್ರಲ್ವ, ಇದು ಫುಲ್ ಫಾರೆಸ್ಟ್ ಇದೆ. ಇದು ಒಂದು 5ರಿಂದ 10 ಕಿಲೋಮೀಟ್ರ್ ಆಗುತ್ತೆ ಫಾರೆಸ್ಟ್ ಬರುತ್ತೆ. ಸೊ ನೋಡಿ, ಈ ಥರ ಫಾರೆಸ್ಟ್ ಒಳಗಡೆಗೆ ಹಿಂಗೆ ಸಿಂಗಲ್ ಖಾಲಿ ರೋಡ್ ಇದೆ. ಸೊ ಈ ಥರ ಬೈಕಲ್ಲಿ ಹೋಗ್ತಿದ್ರೆ ಒಂದು ಹಾಡು ನೆನಪು ಬರುತ್ತೆ ಗಾಯ್ಸ್. ಅದು ಯಾವ ಹಾಡಪ್ಪ ಅಂತಂದರೆ, ಹೋಗುತ್ತಿದ್ದೆ ರೋಡಿನಲ್ಲಿ ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕ್ ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ನೀ ಕಂಡೆ ಸೈಡಿನಲ್ಲಿ. ಈ ಥರ ಹಾಡುಗಳು ಬರುತ್ತೆ ಗಾಯ್ಸ್, ನನಗೆ ನೆನಪಾಗುತ್ತೆ. ಬನ್ನಿ ಗಾಯ್ಸ್, ಇವಾಗ ಎಲ್ಲಿ ಬಂದಿದ್ದೀನಪ್ಪ ಅಂದ್ರೆ ಗುಡಕೋಟೆಗೆ ಬಂದಿದ್ದೀನಿ. ಅಯ್ಯೋ ಅಣ್ಣ, ವೇಟ್ ಗಾಯ್ಸ್, ಈ ಥರ ಕಲ್ಬಂಡೆಗಳು ಊರು ಹೊರಗಿದ್ರೆ ನಮ್ಗೇನು ಅನ್ಸೋದೇ ಇಲ್ಲ. ಈಗ ಏನಂದರೆ, ಈಗ ಮುಂದೆ ಹೋಗ್ತಾ ಅವು ಊರು ಒಳಗಡೆಗೆ ಬಂದ್ಬಿಡ್ತವೆ ಕಲ್ಬಂಡೆಗಳು. ಲೈಕ್ ನೋಡ್ತಿದ್ರಲ್ವ ಗಾಯ್ಸ್, ಇದು ನಮ್ಮ ಹರಪನಹಳ್ಳಿ. ನೋಡಿ, ನಮ್ಮ ಊರು ನಮ್ಮ ಹೆಮ್ಮೆ ಅನ್ನೋ ಹಾಗೆ ಇದು ನಮ್ಮ ಊರು ನಮ್ಮ ಹರಪನಹಳ್ಳಿ. ಬನ್ನಿ ಇವಾಗೆ ಕೊಟ್ಟೂರು ಹೊರಡೋಣ. ನೋಡಿ ನಮ್ಮ ಹರಪನಹಳ್ಳಿ ಹೇಗಿದೆ ಅಂತ ನೋಡ್ಕೊಂಬಿಡಿ ಗಾಯ್ಸ್. ಯಾರಾದರೂ ನೋಡಿಲ್ಲ ಅಂದರೆ ನಮ್ಮ ಹರಪನಹಳ್ಳಿ ಇದೇ ಥರ ಇದೆ ನೋಡಿ. ಇವಾಗೆಲ್ಲ ತುಂಬ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ, ನೋಡ್ತಿದ್ದಾರಲ್ವ. ಈ ಕಡೆಗೆಲ್ಲ ಈ ಥರ ಯಾರೋ ಮಕ್ಕಳೆಲ್ಲ ಕಟ್ಬಿಟ್ಟು ಎಲ್ಲದೂ ತುಂಬ ಅಪ್ಡೇಟ್ ಮಾಡ್ತಿದ್ದಾರೆ. ನಮ್ಮೂರು ಬೇರೆ ಯಾವ ಊರಿಗಿಂತ ಕಮ್ಮಿ ಇಲ್ಲ. ಈ ಅಪ್ಪ ಏನಪ್ಪ ಇಲ್ಲಿ ಕೂತ್ಕೊಂಡಿದ್ದಾನೆ ಗಾಯ್ಸ್. ಈ ಕ್ಯಾಂಪಸ್ ಅವ್ರದ್ದು ಏನಪ್ಪ ಸಮಸ್ಯೆ ಅಂದರೆ, ಸೈಡೇ ಕೊಡಲ್ಲ ಗಾಯ್ಸ್ ಇವ್ರು ಕ್ಯಾಂಪಸ್ನವ್ರು. ಆಯ್ತು ಬಿಡು, ಎಷ್ಟು ಹಾರ್ನು ಹಾಕಿದ್ರು ಏನು ಹಾಕಿದ್ರು ಸೈಡೇ ಕೊಡಲ್ಲ ಅಂತಾರೆ. ಓವರ್ಟೇಕ್ ಮಾಡೋಣ ಬನ್ನಿ ಗಾಯ್ಸ್. ಈ ಥರ ಯಾರು ಓವರ್ಟೇಕ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಓವರ್ಟೇಕ್ ಮಾಡೋಕ್ಕಾಗಿರೋದೇ ರೈಟ್ ಸೈಡಿಂದ. ಬಟ್ ಈಗ ಅನಿವಾರ್ಯ, ಆ ಕಡೆ ಜಾಗ ಇಲ್ಲ ಅಂತ ಲೆಫ್ಟಲ್ಲಿ ಮಾಡ್ತಿದ್ದೀನಿ. ನಾನು ಮಾಡಿದ ತಪ್ಪನ್ನ ನೀವು ಯಾರು ಮಾಡಬೇಡಿ. ಆಯ್ತು ಬಿಡು ಗಾಯ್ಸ್, ನಿಮಗೆಲ್ಲ ಗೊತ್ತಿದೆ ನೋಡಿ, ಕೊಟ್ಟೂರಲ್ಲಿ ಏನು ಫೇಮಸ್ಸಪ್ಪ ಅಂತಂದರೆ ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನ ಇದೆ. ಅದೇ ಫೇಮಸ್ಸು ಕೊಟ್ಟೂರಲ್ಲಿ. ಹೌದಾ? ಅದು ಬಿಟ್ಟರೆ ಸ್ವಲ್ಪ ಅಲ್ಲಿ ಮಂಡಕ್ಕಿ ಮಿರ್ಚಿ ಅಂತ ಚೆನ್ನಾಗಿ ಸಿಗುತ್ತಂತೆ. ಒಂದು 2-3 ಸಲ ಟೇಸ್ಟ್ ಮಾಡಿದ್ದೆ, ಅದು ಕೂಡ ಚೆನ್ನಾಗಿದೆ. ಬನ್ನಿ ಇವಾಗ ನೋಡಿ, ಇದೇ ನಮ್ಮ ಹರಪನಹಳ್ಳಿ ಸರ್ಕಲ್ ಇದೆ. ಈ ಸರ್ಕಲ್ಲಿಂದ ನಾನು ರೈಟಿಗೆ ಹೋದರೆ ನನಗೆ ಕೊಟ್ಟೂರಿಗೆ ಹೋಗ್ತೀನಿ. ಬನ್ನಿ, ಈಗ ನಾನು ಕೊಟ್ಟೂರಿಗೆ ಹೋಗಬೇಕು, ಹಾಗಾಗಿ ನಾನು ರೈಟೇ ತೊಗೋಬೇಕು. ನೋಡಿ ಗಾಯ್ಸ್, ಸ್ವಾಮಿ ಶರಣಮಯ್ಯಪ್ಪ ಅವ್ರು ಮಾಲೆ ಹಾಕ್ಕೊಂಡಿದ್ದಾರೆ, ಸಿಕ್ಕಿದ್ದಾರೆ ಗಾಯ್ಸ್. ಬನ್ನಿ ಅವ್ರಿಗೊಂದು ಸ್ವಲ್ಪ ನಮಸ್ಕಾರ ಮಾಡಿಬಿಟ್ಟು ಹೋಗೋಣ. ಯಾಕಂದರೆ ನಾನು ಸ್ವಾಮಿ ಶರಣಮಯ್ಯಪ್ಪನ ಅಭಿಮಾನಿ. ಅವ್ರಿಗೆ ನಾನು ಒಂದು ಮಾತು, ಮಾಲೆ ಹಾಕಿದ್ದೀರಾ ಸ್ವಾಮಿ? ಒಂದು ರೌಂಡ್ ಹೋಗ್ತೀರಾ ಸ್ವಾಮಿ? ಸ್ವಲ್ಪ ಗಾಡಿ ನಿನ್ನೆ ಹೊಸ ತೊಗೊಂಡೆ, ಒಂಚೂರು ಮುಂದೆ ಹೋಗ್ಬಂದ್ಬಿಡಿ ಸ್ವಾಮಿ. ಅಯ್ಯಪ್ಪ, ಅಲ್ಲಿವರೆಗೂ ಬರಲ್ಲ ಅಯ್ಯಪ್ಪ, ಸ್ವಲ್ಪ ಮುಂದಕ್ಕೆ ತೊಗೊಂಡೋಗಿ ಅಯ್ಯಪ್ಪ. ನಿನ್ನೆ ತೊಗೊಂಬಂದ ಗಾಡಿ ಅದಕ್ಕೆ ಕೇಳಿದೆ. ಬನ್ನಿ ಗಾಯ್ಸ್, ಅಣ್ಣನ ಗಾಡಿ ಸ್ವಾಮಿಗಳು ಗಾಡಿ ಕೊಟ್ಟಿದ್ದಾರೆ. ಗಾಯ್ಸು, ನಮಗೆ ಶಬರಿಮಲೆಗೆ ಅಂದರೆ ತುಂಬ ಇಷ್ಟ. ನನಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅಂದರೆ ತುಂಬ ಇಷ್ಟ. ಅವರು ಶಬರಿಮಲೆ ಮಾಲೆ ಹಾಕ್ಕೊಂಡಿದ್ದಾರೆ. ಸೊ ಬೆಳಗ್ಗೆನೇ ಪೂಜೆ ಆಗಿರುತ್ತೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಸೊ ಅವ್ರ ಕಡೆ ಒಂದು ಸ್ವಲ್ಪ ಗಾಡಿ ಕೊಟ್ಟಿದ್ದೀನಿ, ಒಂದು ರೌಂಡ್ ಹೋಗಿ ಬರಲಿ ಅಂತಂದು. ಏನಕ್ಕೆ ಗಾಡಿ ಕೊಟ್ಟೆ ಏನಕ್ಕಿಲ್ಲ ಅಂತ ಹೇಳ್ತೀನಿ ಗಾಯ್ಸ್. ಅವರು ಶಬರಿಮಲೆ ಮಾಲೆ ಹಾಕ್ಕೊಂಡಿದ್ದಾರಲ್ವ. ಸೊ ನಾನು ಈಗ ಮಾಲೆ ಹಾಕ್ಕೊಂಡಿದ್ದಾಗೆ ಗಾಡಿ ತಂದಿದ್ದರೆ ನಾನು ಪೂಜೆ ಮಾಡಿಸ್ತಿದ್ದೆಪ್ಪ. ಸೊ ಪೂಜೆ ಮಾಡ್ಸೋಕ್ಕಾಗಲಿಲ್ಲ. ಸೊ ಹಂಗಾಗಿ ಅವ್ರ ಕಡೆ ಗಾಡಿ ಕೊಟ್ಟಿದ್ದೀನಿ ಗಾಯ್ಸ್. ಬನ್ನಿ, ಅವರಿಲ್ಲೇ ಸ್ಟಾಪ್ ಮಾಡ್ತಾರಂತೆ, ಒಂಚೂರು ಇಲ್ಲೇ ಸ್ಟಾಪ್ ಮಾಡ್ಕೊಳ್ಳೋಣ, ನೋಡೋಣ. ಓಕೆ ಡನ್. ಹೋಗ್ತಿದ್ರಯ್ಯಪ್ಪ? ಇಲ್ಲ, ನಾನು ಊರಿಗೆ ಹೋಗ್ತಿದ್ನಲ್ಲ. ಸೊ ಹಂಗಾಗಿ ನಿನ್ನೆ ಗಾಡಿ ತೊಗೊಂಡಯ್ಯಪ್ಪ, ನಿನ್ನೆ ಪೂಜೆ ಮಾಡಿಸಿದ್ನಾ. ಸೊ ಮತ್ತು ನಿಮ್ಮ ಮಾಲೆ ಹಾಕ್ಕೊಂಡಿದ್ರಲ್ಲ, ಹಂಗಾಗಿ ಕೊಟ್ಟೆ ನಿಮ್ಮ ಕಡೆ ಕೊಂಚ. ಥ್ಯಾಂಕ್ಸ್ ಅಪ್ಪ, ಸ್ವಾಮಿ ಶರಣ. ಗಾಯ್ಸ್, ನಾನು ಈಗ ಒಬ್ರು ಯಾರೋ ಅನ್ನೋನ್ ಪರ್ಸನ್ನು, ಬಟ್ ಸ್ಟ್ರೇಂಜರ್ ಅವ್ರು ನನಗೆ. ಸೊ ಅವ್ರು ನಾನು ನಿಲ್ಲಿಸ್ಬಿಟ್ಟು ಅವ್ರ ಕಡೆ ಗಾಡಿ ಏನಕ್ಕೆ ಕೊಟ್ಟಪ್ಪ ಅಂದರೆ ಗಾಯ್ಸ್, ಅವರು ನಾನು ಕೂಡ ಒಬ್ಬ ಅಯ್ಯಪ್ಪ ಸ್ವಾಮಿ ಭಕ್ತ. ಸೊ ಹಾಗಾಗಿ ಅವರು ಮಾಲೆ ಹಾಕ್ಕೊಂಡಿದ್ದಾರೆ ಗಾಯ್ಸ್. ಮಾಲೆ ಹಾಕ್ಕೊಂಡಾಗೆ ಏನಾಗುತ್ತಪ್ಪ ಅಂದರೆ, ಅವ್ರನ್ನ ನಾವು ದೈವ ರೂಪದಲ್ಲಿ ನೋಡ್ತೀವಿ. ದೈವ ರೂಪ ಅಂದರೆ ಲೈಕ್ ನಾವು ಅವ್ರನ್ನ ಅಯ್ಯಪ್ಪ ಸ್ವಾಮಿ ರೂಪದಲ್ಲಿ ನೋಡ್ತೀವಿ. ಸೊ ಹಾಗಾಗಿ ನಾನು ಅವ್ರಿಗೆ ಗಾಡಿ ಕೊಟ್ಟೆ, ನಿಲ್ಲಿಸ್ಬಿಟ್ಟು ಸ್ವಲ್ಪ ಗಾಡಿ ಮುಂದೆ ಮೂವ್ ಮಾಡಿ ಅಂತ. ಏನಕ್ಕಪ್ಪ ಅಂದರೆ, ನಾನು ಹೊಸ ಗಾಡಿ ತೊಗೊಂಡಿನಲ್ಲ ಗಾಯ್ಸ್, ಅದಕ್ಕೋಸ್ಕರ ನಾನು ಅವ್ರ ಕಡೆಗೆ ಬೈಕ್ ಕೊಟ್ಟೆ. ನಾನು ಸ್ವಲ್ಪ ಮುಂದೆ ಅವ್ರಿಗೆ ಮೂವ್ ಮಾಡಿ ಅಂತಂದು.
ಏನೋ ಒಂಥರ ದೇವರ ಆಶೀರ್ವಾದ ಸಿಕ್ಕಂಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಅವ್ರು ಮಾಲೆ ಹಾಕ್ಕೊಂಡಿದ್ದಾರೆ, ಸೊ ಆ ಪರ್ಪಸ್ಸಿಗೋಸ್ಕರ ಕೊಟ್ಟೆ ನಾನು. ಸ್ವಲ್ಪ ಗಾಡಿ ಮುಂದೆ ಮೂವ್ ಮಾಡಿದ್ರಲ್ವ, ಅದು ಸ್ವಲ್ಪ ಖುಷಿ ಆಯಿತು. ಅವರು ಕೂಡ ಇಲ್ಲೇ ನಮ್ಮೂರು. ಇವಾಗ ನಾನು ಕೊಟ್ಟೂರಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ ನೋಡಿ. ಇನ್ನೇನು ಕೊಟ್ಟೂರು ಬಂದೇ ಬಿಡ್ತು. ಸ್ವಲ್ಪ ಇಲ್ಲಿ ಫ್ಯೂವಲ್ ಹಾಕ್ಸ್ಕೊಳ್ಳೋದಿದೆ ನೋಡಿ. ಈಗ ಹೇಳಿದ್ನಲ್ವ ನಿಮಗೆ, ಕೊಟ್ಟೂರಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನ ಫೇಮಸ್ ಅಂತ. ಸೊ ಇದು ತುಂಬ ಪವರ್ಫುಲ್ ದೇವಸ್ಥಾನ. ಹಾಗೆ ತುಂಬ ಇದು ಜಾತ್ರೆ ಬೇರೆ ನಡೆಯುತ್ತೆ ವರ್ಷಕ್ಕೊಂದ್ಸರಿ, ತುಂಬ ದೊಡ್ಡದಾಗಿ ನಡೆಯುತ್ತೆ ಜಾತ್ರೆ ಇದು. ಗೈಸ್ ಇಲ್ಲೇನು ನೋಡ್ತಿದ್ರಲ್ಲ ಲೆಫ್ಟ್ ಸೈಡಲ್ಲಿದ್ದಾರೆ, ಇದು ಮರಿ ಕೊಟ್ಟರೇಶ್ವರ ದೇವಸ್ಥಾನ ಅಂತ ಬರುತ್ತೆ. ಸೊ ಕೊಟ್ರಯ್ಯನ ದೇವಸ್ಥಾನನೇ ಇದು, ಶ್ರೀ ಗುರು ಕೊಟ್ಟರೇಶ್ವರ ಇದ್ರಲ್ಲ, ಸೊ ಅವ್ರದ್ದೇ ದೇವಸ್ಥಾನ. ಬಟ್ ಇದು ಶ್ರೀ ಮರಿ ಕೊಟ್ರಯ್ಯ ಅಂತ ಹೇಳ್ತಾರೆ. ಸ್ವಲ್ಪ ಈ ಕಡೆ ಮುಂದೆ ಹೋಗೋಣ. ಇದೇ ನೋಡ್ಕೊಳ್ಳಿ, ಕೊಟ್ಟೂರು ಯಾರು ನೋಡಿಲ್ವ ಅವರು ಇಲ್ಲಿಂದನೇ ತೋರಿಸ್ಬಿಡ್ತೀನಿ ಕೊಟ್ಟೂರು ಹೇಗಿದೆ ಹೇಗಿಲ್ಲ ಅಂತ. ನೋಡ್ತಿದ್ದೀರಲ್ವ, ಸ್ವಲ್ಪ ಮುಂದೆ ಹೋಗ್ತೀನಿ. ಓ ಮೈ ಗಾಡ್ ಗಸ್, ಅಲ್ಲೊಂದು ಆರ್ಚ್ ಕಾಣಿಸ್ತಿದಲ್ವಾ, ಸೊ ಅದೇ ಶ್ರೀ ಗುರು ಕೊಟ್ಟರೇಶ್ವರ ಸ್ವಾಮಿ ಟೆಂಪಲ್ ಒಳಗಡೆ ಹೋಗೋದಕ್ಕೆ ನೋಡಿ ಗಸ್, ಇಲ್ಲಿ ಕಾಣಿಸ್ತಿದಲ್ವ ಆರ್ಚು. ಸೊ ಇದೇ ಮೇನ್ ಗೇಟ್ ಇರೋದು ನಿಮಗೆ. ಸೊ ಇಲ್ಲಿಂದ ಒಳಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ. ಸೊ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರೆ. ಸೊ ನಾನು ನಾಳೆ ಬರ್ತೀನಲ್ವ, ನಾಳೆ ಬೆಳಗ್ಗೆ ಬರ್ತಾ ದೇವಸ್ಥಾನಕ್ಕೆ ಹೋಗ್ತೀನಿ. ಇವಾಗ ಆಗಲ್ಲ ಸದ್ಯಕ್ಕೆ, ಬನ್ನಿ. ನಿಮಗೆ ಶ್ರೀ ಗುರು ಕೊಟ್ಟರೇಶ್ವರ ದೇವಸ್ಥಾನ ಇದಲ್ವಾ, ಈ ಜಾತ್ರೆಗೆ ಸುಮಾರು ಹಾವೇರಿ, ದಾವಣಗೆರೆ ಎಲ್ಲಿಂದನೂ ಸತಿಗೂ ಪಾದಯಾತ್ರೆ ಬರ್ತಾರೆ ಗೈಸ್. ನಿಜವೂ ಸೀರಿಯಸ್ಲಿ ಗ್ರೇಟ್ ಅನಿಸುತ್ತೆ ನನಗೆ. ನಾನು ಒಂದು ಟೈಮ್ ಹೋಗಿದ್ದೆ, ನನ್ನ ಕೈಲಿ ಆಗಲಿಲ್ಲ. ಅರ್ಧ ದಾರಿಯಲ್ಲೇ ನಿಂತ್ಕೊಂಡ್ಬಿಟ್ಟೆ. ಅಲ್ಲಿಂದ ನಾನು ಬಸ್ ಹತ್ಕೊಂಡ್ಬಂದುಬಿಟ್ಟೆ. ಯಾಕಂದರೆ ಕಾಲು ಬೇರೆ ಫುಲ್ ಸ್ವೆಲ್ಲಿಂಗ್ ಆಗಿಬಿಡ್ತು ನನಗೆ. ಕಾಲು ಒಂದು ಹೆಜ್ಜೆ ಕಿತ್ತಿಡೋಕ್ಕಾಗ್ತಿದ್ದಿಲ್ಲ ಮುಂದಕ್ಕೆ. ಹಂಗಾಗಿ ನನ್ನ ಕೈಲಿ ಆಗಲಿಲ್ಲ. ಸೊ ಒಂದು ವರ್ಷನೇ ಹೋದೆ, ಆಮೇಲೆ ಅಲ್ಲಿಂದ ಕೈ ಬಿಟ್ಟೆ. ಸೊ ಏನಿದ್ರು ಬೈಕ್ ತೊಗೊಂಡು ಹೋಗ್ತೀನಿ, ಇಲ್ಲಾಂದರೆ ರಶ್ ಇರ್ತಲ್ಲ. ಸೊ ಫ್ರೀ ಟೈಮಲ್ಲಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಹಣಕಾಯಿ ಮಾಡಿಸ್ಕೊಂಬಂದುಬಿಡ್ತೀನಿ. ಹಂಗಾಗಿ ನಾನು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ನೋಡಿ ಇವಾಗ ನಾವು ಎಕ್ಸಿಟ್ ಆಗ್ತಿದ್ದೀವಿ, ಕೊಟ್ಟೂರ್ದು ಎಕ್ಸಿಟ್ ಇದು ಲಾಸ್ಟು. ಇಲ್ಲಿಂದ ನನಗೆ ಕೂಡ್ಲಿಕ್ಕೆ ಬಂದುಬಿಟ್ಟು ಜಸ್ಟ್ ಒಂದು 20-21 ಕಿಲೋಮೀಟ್ರ್ ಇದೆ. ಸೊ ಒಂದು ಇಟ್ ವಿಲ್ ಟೇಕ್ ಹಾರ್ಡ್ಲಿ ಒಂದು 20 ಮಿನಿಟ್ಸ್ ತೊಗೊಳುತ್ತೆ ಟೈಮು. ಬನ್ನಿ ಬೇಗ ಹೋಗೋಣ ಕೂಡ್ಲಿಕ್ಕಿಗೆ. ಇದ್ದೀನಿ ಗಾಯ್ಸ್, ನೋಡ್ತಿದ್ದಾರಲ್ವ ಇಲ್ಲಿಂದ ರೋಡ್ ನೋಡಿ. ಓ ಮೈ ಗಾಡ್, ಸಾರಿ. ಇಲ್ಲಿಂದ ರೋಡು ತುಂಬ ಚೆನ್ನಾಗಿದೆ. ಸೊ ಕೊಟ್ಟೂರಿಂದ ಕೂಡ್ಲಿಕ್ಕೆ ಹೋಗ್ಬೇಕಂದ್ರೆ ನೀವೇನು ರೋಡು ಆ ಥರ ಇದೆ ಈ ಥರ ಅಂತ ಮುಂಚೆ ಹೇಳ್ತಾಯಿದ್ರು. ಇವಾಗ ಏನಿಲ್ಲ, ರೋಡ್ ತುಂಬ ಚೆನ್ನಾಗಿ ಮಾಡಿದ್ರೆ ನೋಡಿ. ನಿಮ್ಗೆ ಲೈವಲ್ಲೇ ತೋರಿಸಿದ್ದೀನಿ ರೋಡ್ ಹೇಗಿದೆ ಅಂತ. ಸೊ ಈ ಥರ ಖಾಲಿ ರೋಡು, ಹೊಸ ಗಾಡಿ, ಇವ್ರ ಜೊತೆ ಹೋಗ್ತಾ ಇದ್ರೆ ಸೋಲೋ ಬಾಬಾ ಮಜಾನೇ ಬೇರೆ, ಮಜಾ ಇದ್ರದ್ದು. ಬನ್ನಿ ಹೊರಡೋಣ. ನೋಡಿ ಗಾಯ್ಸ್ ಹೇಗಿದೆ ರೋಡ್, ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಈ ಥರ ರೋಡ್ ಇದ್ದರೆ, ಕಚ್ಚಡ ರೋಡ್ ಇಲ್ಲದೆ ಇದ್ದರೆ ಚೆನ್ನಾಗಿರ್ತೈತೆ. ಗಾಯ್ಸ್ ಇನ್ನೊಂದು ಏನಪ್ಪ ಅಂದರೆ, ಈ ಥರ ಗಾಡಿನ ಏನಕ್ಕೆ ತೊಗೊಂಡಿದ್ದೀನಿ ಎಕ್ಸ್ಪಲ್ಸ್ ಅಂದರೆ, ಈ ಥರ ಹಂಸಿದ್ರೆ ನಾವು ಸಿಕ್ಕಾಪಟ್ಟೆ ಮೈ ಗಾಡ್ ಈ ಥರ ಹಂಸ್ಕೊಳ್ಳಿದ್ರೆ ಲೆಕ್ಕನೇ ಇಲ್ಲ ಗಾಯ್ಸ್ ಈ ಗಾಡಿಗೆ. ಸುಮ್ಮನೆ ಹಂಗೆ ಎಗಸ್ಕೊತ ಹೋಗ್ಬಿಡ್ಬೋದು. ಸೊ ಹಂಸ್ಗಳಿಗೆ ಶಾಕ್ ಅಬ್ಸರ್ವ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, ಸಸ್ಪೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಎಗರ್ಸ್ಕೊಂಡು ಹೋಗ್ಬೋದು ಅಂತಂದೇಳಿ ಸುಮ್ಮನೆ ನೀವು ಹಾರಿಸ್ಕೊಂಡು ಹೋಗೋದಲ್ಲ. ಕೆಲವೊಂದು ಸಿಚುವೇಷನಲ್ಲಿ ನಮ್ಗೆ ಗೊತ್ತಿಲ್ಲದೇ ನಾವು ಹಂಸ್ಗಳನ್ನ ಮತ್ತು ಆಗಿರ್ಬೋದು ತಗ್ಗು ಮತ್ತು ಗುಂಡಿಗಳನ್ನ ಎಗರ್ಸ್ಬಿಟ್ಟಿರ್ತೀವಿ. ಸೊ ಬೇಕಂತಲೇ ಎಗರ್ಸ್ಬಿಡಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಗರ್ಸಿದ್ರೆ ಓಕೆ ಪರವಾಗಿಲ್ಲ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಈ ಹೀರೋ ಕಂಪ್ನಿಯದವ್ರು ಹೇಳಿದ್ದಾರೆ ಅಂತಂದ್ಬಿಟ್ಟು ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ ಅಂತಂದು ಹೋಗಿ ಸುಮ್ಮನೆ ಬೇಕಂತ ಗುಂಡಿಗಳಿಗೆ ಎಗರ್ಸೋದು, ಗುಂಡಿಗಳಿಗೆ ಹಾರಿಸೋದು, ಆ ಥರ ಎಲ್ಲ ಮಾಡಬಾರ್ದು. ಯಾವುದನ್ನೇ ಆಗಲಿ ಅತಿಯಾಗಿ ಮಾಡಬಾರ್ದು, ಹೌದಲ್ವಾ? ಈಗೇನಂದರೆ ಈಗ ಅದೇ ಶಾಕ್ ಅಬ್ಸರ್ವ್ ಚೆನ್ನಾಗಿದೆ ಮತ್ತು ಸಸ್ಪೆನ್ಷನ್ ಚೆನ್ನಾಗಿದೆ ಅಂತಂದು ಹೇಳ್ಬಿಟ್ಟು ನೀವು ಗುಂಡಿ ಎಗರ್ಸ್ಕೊಂತ ಹೋದರೆ ಏನಾಗುತ್ತೆ, ಹೌದಿಲ್ವಾ? ಹಾಗಾಗಿ ನಾನೇನು ಹೇಳ್ತಿರೋದಂದರೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು. ಅತಿ ಆದರೆ ಅಮೃತನ ವಿಷಯ ಅಂತಾರಲ್ವ. ಸೊ ಹಾಗಾಗಿ ಈಗೇನು ಅನ್ಎಕ್ಸ್ಪೆಕ್ಟೆಡಾಗಿ ಎಗಸ್ಬಿಟ್ರೆ ಹಾರಿಸ್ಬಿಡಿ, ಏನೂ ಆಗೋಲ್ಲ. ಸೊ ಬೇಕಂತಲೇ ಅಲ್ಲಿ ಗುಂಡಿ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ, ಬೇಕಂತಲೇ ಹೋಗಿ ಸ್ಪೀಡಾಗಿ ಹೋಗಿ ಹಾರಿಸಿದ್ರೆ ನಿಮ್ಮ ಟೈರಿಗೂ ಹೊಡ್ತಾ ಬಿಡುತ್ತೆ, ರಿಮ್ಮಿಗೂ ಹೊಡ್ತಾ ಬೀಳುತ್ತೆ, ಗಾಡಿಗೂ ಹೊಡ್ತಾ ಬೀಳುತ್ತೆ. ಆ ಹೊಡ್ತಾ ಬಿದ್ದರೆ ಏನಾಗುತ್ತೆ, ನಿಮಗೂ ಹೊಡ್ತಾ ಬೀಳುತ್ತೆ. ನಿಮಗೆ ಹೆಂಗೆ ಹೊಡ್ತಾ ಬೀಳುತ್ತೆ ಅಂದರೆ ಅದಕ್ಕೆ ಖರ್ಚು ಅಂತೆ, ಅದು ಅಂತೆ, ಇದು ಅಂತೆ ಎಕ್ಸೆಟ್ರಾ ಆಗಿಬಿಡುತ್ತೆ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ಗಾಡಿನ ಯಾವತ್ತಿಗಾಗಲಿ ಸ್ಪೀಡಾಗಿ ಹೊಡೆಯೋದು ಆ ಥರ ಈ ಥರ ಮಾಡೋಕ್ಕೆ ಹೋಗ್ಬಿಡಿ ಗಾಯ್ಸ್. ಯಾಕಂದರೆ ಒಂದ್ಸರಿ ಲೈಫ್ ಅನ್ನೋದು ಏನಾದರೂ ಸ್ಪಾಯ್ಲ್ ಆಯಿತು ಅಂದರೆ ಮುಗಿದು ಗಾಯ್ಸ್. ಈಗೇನಾದರೂ ಕೈ ಕಾಲು ಕಟ್ಟಾಯಿತು, ಏನೋ ಒಂದು ಏಟಾಯಿತು ಅಂದರೆ ಸಾಯೋವರೆಗೆ ಯಾರು ನೋಡ್ಕೊಂತಾರೆ ಹೇಳಿ? ಅದೊಂದು ಕರ್ಮ ಅನುಭವಿಸೋಕ್ಕಾಗಲ್ಲ. ಸೊ ಹಾಗಾಗಿ ನಾನೇನು ಹೇಳ್ತಿರೋದಂದರೆ, ಗಾಡಿನ ಓಡಿಸ್ಬೇಕು, ಇಲ್ಲ ಅಂತ ಹೇಳ್ತಿಲ್ಲ, ಅದನ್ನು ಹುಚ್ಚಾಟ ಮಾಡಬಾರ್ದು ಗಾಡಿ ಓಡಿಸ್ಬೇಕಾದ್ರೆ. ನಾನು ಇದನ್ನು ಹೇಳೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ನೋಡಿ ಗಾಯ್ಸ್. ಏನಂದರೆ ಗಾಡಿಯಲ್ಲಿ ಹುಚ್ಚಾಟ ಮಾಡೋದು ಅದು ಯಾಕಂದರೆ ನಿಮಗೋಸ್ಕರ ಅಂತಲೇ ಒಂದು ಫ್ಯಾಮಿಲಿ ಅನ್ನೋದು ಒಂದು ಇರುತ್ತೆ, ನಿಮ್ಮ ಪೇರೆಂಟ್ಸ್ ಅನ್ನೋದು ಇರ್ತಾರೆ. ಸೊ ನೀವು ನಂಬ್ಕೊಂಬಂದಿರೋ ಲೈಫ್ ಪಾರ್ಟ್ನರ್ಸ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ.
ಸೊ ಅವರಿಗೆಲ್ಲ ಹಿಂಸೆ ಮಾಡ್ದಂಗೆ ಆಗ್ಬಾರ್ದು ಗಾಯ್ಸ್, ಹೌದಲ್ವಾ? ಸೊ ಹಾಗಾಗಿ ಏನು ಹೇಳ್ತೀನಿ ಅಂದರೆ, ಹೊಸ ಗಾಡಿ ತೊಗೊಳ್ಳಿ, ಇಲ್ಲ ಹಳೆ ಗಾಡಿ ಇದ್ದರೆ ಅದನ್ನೇ ಮೇಂಟೈನ್ ಮಾಡಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ. ಫಸ್ಟ್ ಆಫ್ ಆಲ್ ಸೇಫ್ಟಿ ಗೇರ್ಸ್ ಇಂಪಾರ್ಟೆಂಟು. ಏನಕ್ಕಪ್ಪ ಸೇಫ್ಟಿ ಗೇರ್ಸ್ ಇಂಪಾರ್ಟೆಂಟ್ ಅಂದರೆ, ಮೊನ್ನೆನ ರೀಸೆಂಟಾಗಿ ನನ್ನ ಒಬ್ಬ ಕ್ಲೋಸ್ ಫ್ರೆಂಡು ಕೂಡ ಒಬ್ಬ ಬಿದ್ದ ಬೈಕಲ್ಲಿ. ಸೊ ಏನೆಲ್ಲ ದೇವ್ರ ದಯಿಂದ ಏನಾಗಿಲ್ಲ ಅವನಿಗೆ, ಯಾಕಂದರೆ ಹೆಲ್ಮೆಟ್ ಇತ್ತು. ಸೊ ಹೆಲ್ಮೆಟ್ ಇದ್ದಿದ್ದ ಕಾರಣಕ್ಕೋಸ್ಕರ ಏನಾಗಿಲ್ಲ. ಸೊ ಅವ್ನು ಬಿದ್ದಿರೋ ಫೋರ್ಸಿಗೆ ಏನಾಗಿದೆಪ್ಪ ಅಂದ್ರೆ ಗಾಡಿ ರಿಮ್ಮೇ ಹೋಗಿಬಿಟ್ಟಿದೆ. ಸೊ ಹಂಗಾಗಿ ಹೇಳ್ತಿರೋದೇನೆಂದರೆ ಸೇಫಾಗಿ ಓಡಿಸಿ. ಸೊ ಆದಷ್ಟು ರೈಡಿಂಗ್ ಗೇರ್ಸ್ ಹಾಕ್ಕೊಳ್ಳಿ. ರೈಡಿಂಗ್ ಗೇರ್ಸ್ ಹಾಕೋದ್ರಿಂದ 90% ನಿಮ್ಗೇನು ಆಗೋಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಬಟ್ ಅದರಿಂದ ಸ್ವಲ್ಪ ನಿಮಗೆ ಒಂಚೂರು ಎಫೆಕ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೋಡಿಕೊಳ್ಳಿ, ಬಡ್ಜೆಟ್ ನೋಡ್ಕೊಂಬಿಟ್ಟು ನಿಮ್ಮ ರೈಡಿಂಗ್ ಗೇರ್ಸ್ ತೊಗೊಳ್ಳಿ, ಇದನ್ನೇ ತೊಗೊಳ್ರಿ ಅಂತ ಹೇಳಲ್ಲ. ಬಟ್ ಏನಂದರೆ ತುಂಬ ಸೇಫಾಗಿ ಓಡಿಸಿ ಗಾಡಿ ಅಂತ ಹೇಳಬಲ್ಲೆ ನಾನು ನಿಮಗೆ, ಓಕೆನಾ? ಗಾಯ್ಸ್, ನಾನು ಹೇಳ್ತಿದ್ನಲ್ವ ನಿಮಗೆ, ನೀವು ಒಬ್ಬರು ನೋಡೋಕ್ಕೋಸ್ಕರ ಸ್ಪೀಡಾಗಿ ಹೋದರೆ ನಿಮ್ಮನ್ನು ನೋಡೋಕೆ ಒಬ್ಬರು ಬರ್ತಾರೆ, ನಿಮ್ಮನ್ನು ಕರ್ಕೊಂಡೋಗಿ ಒಬ್ಬರು ಬರ್ತಾರೆ. ಅದು ಯಾರಪ್ಪ ಅಂದರೆ ಇಲ್ಲಿದೆ ನೋಡಿ ಗಾಯ್ಸ್, ಆಂಬುಲೆನ್ಸು. ಸೊ ಅದಕ್ಕೋಸ್ಕರನೇ ಹೇಳ್ತಾರೆ ನಾನು ನಿಮಗೆ. ಸೊ ನೀವು ಒಬ್ಬರು ನೋಡೋಕ್ಕೋಸ್ಕರ, ಒಬ್ಬರಿಗೆ ಮಾತಾಡ್ಸೋಕ್ಕೋಸ್ಕರ ತುಂಬ ಸ್ಪೀಡಾಗಿ ಹೋದರೆ ನಿಮ್ಮನ್ನು ನೋಡೋಕ್ಕೋಸ್ಕರ ಈ ಥರ ಗಾಡಿಗಳು ಬರ್ತವೆ. ತೋರಿಸಿದಲ್ವ ನಾನು ನಿಮಗೆ. ಸೊ ಆಂಬುಲೆನ್ಸ್, ಅದಕ್ಕೋಸ್ಕರ ಹೇಳೋದು ಗಾಯ್ಸ್, ಸ್ವಲ್ಪ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬನ್ನಿ, ಓಕೆನಾ? ಚಲೋ. ಅಣ್ಣ ಪೆಟ್ರೋಲ್ ಹಾಕಿ. ಫೋನ್ಪೇ ಇದೆಯಲ್ಲ, 510 ಹಾಕಿ. ಗಾಯ್ಸ್, ಇವಾಗ ಏನು ನೀವು ನೋಡ್ತಿದ್ರಲ್ವ, ಇದು ಫುಲ್ ಫಾರೆಸ್ಟ್ ಇದೆ. ಇದು ಒಂದು 5 ರಿಂದ 10 ಕಿಲೋಮೀಟ್ರ್ ಆಗುತ್ತೆ ಫಾರೆಸ್ಟ್ ಬರುತ್ತೆ. ಸೊ ನೋಡಿ, ಈ ಥರ ಫಾರೆಸ್ಟ್ ಒಳಗಡೆಗೆ ಹಿಂಗೆ ಸಿಂಗಲ್ ಖಾಲಿ ರೋಡ್ ಇದೆ. ಸೊ ಈ ಥರ ಬೈಕಲ್ಲಿ ಹೋಗ್ತಿದ್ರೆ ಒಂದು ಹಾಡು ನೆನಪು ಬರುತ್ತೆ ಗಾಯ್ಸ್. ಅದು ಯಾವ ಹಾಡಪ್ಪ ಅಂತಂದರೆ, ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ನೀ ಕಂಡೆ ಸೈಡಿನಲ್ಲಿ. ಈ ಥರ ಹಾಡುಗಳು ಬರುತ್ತೆ ಗಾಯ್ಸ್, ನನಗೆ ನೆನಪಾಗುತ್ತೆ. ಬನ್ನಿ ಗಾಯ್ಸ್, ನೀವೇನು ನೋಡ್ತಿದ್ದೀರಲ್ವ, ಇದು ರಾಮದುರ್ಗ ಅಂತ ಬರುತ್ತೆ. ಕೂಡ್ಲಿಗಿಂದ ಒಂದು 15 ರಿಂದ 20 ಕಿಲೋಮೀಟರ್ ಇದೆ ಗಾಯ್ಸ್. ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ ಗಾಯ್ಸ್, ಇಲ್ಲೊಂದು ತೋರಿಸ್ತೀನಿ ಬನ್ನಿ. ಒಂದು ಕೆರೆ ಟೈಪ್ ಇದೆ, ದೊಡ್ಡ ಕೆರೆ ಇದು. ಸೊ ನೀರೆಲ್ಲ ಫುಲ್ ತುಂಬಿದಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಬರುತ್ತೆ ನೋಡಿ, ಎಷ್ಟು ಮಸ್ತಾಗಿದೆ ಅಂದರೆ, ನಾನು ಪ್ರತಿ ಸರಿ ಬಂದಾಗೆಲ್ಲ ಇಲ್ಲೊಂದು ಸ್ಟಾಪ್ ಬರುತ್ತೆ, ಇಲ್ಲೊಂದು ಕಟ್ಟೆ ಟೈಪ್ ಮಾಡಿದ್ದಾರೆ. ಆ ಕಟ್ಟೆ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲೆಲ್ಲ ತುಂಬ ವ್ಯೂ ಚೆನ್ನಾಗಿ ಅನಿಸುತ್ತೆ ನನಗೆ ನೋಡೋಕ್ಕೆ, ನಿಂತ್ಕೊಂಡು ನೋಡೋದಕ್ಕೆ. ಸೊ ಸ್ಟಾಪ್ ಮಾಡ್ತಿದ್ದೆ, ಇವಾಗ ಸ್ಟಾಪ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಬೇರೆ ಇಲ್ಲ, ಟೈಮ್ ತುಂಬ ಕಡಿಮೆ ಇರುತ್ತೆ. ನೋಡಿ ಈಗ ಸಿಲ್ಲೇ ಇದೆ. ಸೊ ಇದ್ರ ಮೇಲೆ ಹೋಗಿ ನಿಂತ್ಕೊಂಡು ಆ ಕಡೆ ಎಲ್ಲ ಕೆರೆ ಎಲ್ಲ ನೋಡ್ತಾ ಇದ್ದೆ. ಇವಾಗ ಟೈಮ್ ಇಲ್ಲ, ನೆಕ್ಸ್ಟ್ ಟೈಮ್ ಬಂದಾಗೆ ಮತ್ತೆ ಅಲ್ಲಿ ಹೋಗೋಣ. ಹೇಗಿದೆ ಗಾಯ್ಸ್, ನೋಡುತ್ತಿದ್ರಲ್ವ ಕೆರೆ, ತುಂಬ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ನೀರು ಬಂದಿಲ್ಲ, ಇನ್ನೂ ಸ್ವಲ್ಪ ನೀರು ಬಂದರೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಒಂಥರ ನದಿ ಟೈಪ್ ಕಾಣಿಸುತ್ತೆ. ಬನ್ನಿ, ಇವಾಗ ಟೈಮ್ ಇಲ್ಲ, ಹೋಗ್ಬಿಡೋಣ ಬೇಗ ಬೇಗ. ಗಾಯ್ಸ್, ಇವಾಗ ಎಲ್ಲಿ ಬಂದಿದ್ದೀನಪ್ಪ ಅಂದ್ರೆ ಗುಡಕೋಟೆಗೆ ಬಂದಿದ್ದೀನಿ. ಅಯ್ಯೋ ಅಣ್ಣ, ವೇಟ್ ಗಾಯ್ಸ್, ಈ ಥರ ಕಲ್ಬಂಡೆಗಳು ಊರು ಹೊರಗಿದ್ರೆ ನಮ್ಗೇನು ಅನ್ಸೋದೇ ಇಲ್ಲ. ಈಗ ಏನಂದರೆ ಈಗ ಮುಂದೆ ಹೋಗ್ತಾ ಅವು ಊರು ಒಳಗಡೆಗೆ ಬಂದ್ಬಿಡ್ತವೆ ಕಲ್ಬಂಡೆಗಳು. ಲೈಕ್ ಗಾಯ್ಸ್, ಇವಾಗ ನಾನು ಎಲ್ಲಿ ಬಂದಿದ್ದೀನಪ್ಪ ಗಾಯ್ಸ್, ಇವಾಗ ನಾನು ಫೈನಲಿ ಬಂದೆ. ಇನ್ನೊಂದು 4 ರಿಂದ 5 ಕಿಲೋಮೀಟರ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಿದಲ್ವಾ. ಸೊ ಮೊಳಕಾಲ್ಮೂರು, ಕಲ್ಯಾಣದುರ್ಗ, ಅನಂತಪುರ ಅಂತಂದು. ಮೊಳಕಾಲ್ಮೂರು ಬಂದ್ಬಿಟ್ಟು ಇನ್ನೊಂದು 5 ಕಿಲೋಮೀಟ್ರ್ ಇದೆ ನೋಡಿ. ಇಲ್ಲಿಂದ ಹೋಗೋದೇನು ತುಂಬ ಈಸಿನೇ ಇದೆ, ಬೇಗನೆ ಹೋಗಿಬಿಡ್ತೀನಿ. ಬಟ್ಟು ನನಗೆ ಇಲ್ಲಿ ಬರ್ತಿದ್ರೆ ತುಂಬ ಖುಷಿ ಆಗುತ್ತೆ. ಏನಕ್ಕಪ್ಪ ಖುಷಿ ಆಗುತ್ತೆ ಅಂದರೆ, ನಾನಿಲ್ಲಿ ಒಂದು 13 ರಿಂದ 14 ವರ್ಷ ಇದ್ದೆ. ಸೊ ನಮ್ಮ ತಂದೆಯವ್ರಿಗೆ ಟ್ರಾನ್ಸ್ಫರ್ ಆಗಿತ್ತು ಇಲ್ಲಿ. ಸೊ ಚೈಲ್ಡ್ಹುಡ್ಡಿಂದ ನಾನು ಇಲ್ಲೇ ಇದ್ದೆ. ಹಂಗಾಗಿ ಇಲ್ಲಿ ಸ್ವಲ್ಪ ಫ್ರೆಂಡ್ಸ್ಗಳಿದ್ದಾರೆ, ಅವ್ರು ಮಾತಾಡ್ಸ್ಬೇಕಂತಲೇ ಬಂದಿರೋದು ಇಲ್ಲಿಗೆ ನಾನು. ಗಾಯ್ಸ್, ಈ ಊರಿಗೆ ಬರೋದಕ್ಕೆ ಒಂಥರ ಖುಷಿ ಆಗುತ್ತೆ ನನಗೆ. ಏನಕ್ಕಪ್ಪ ಅಂದರೆ, ಇಲ್ಲಿ 13 ರಿಂದ 14 ವರ್ಷ ನಾನು ಇದ್ದೆ ಈ ಊರಲ್ಲೇ. ಸೊ ಹಾಗಾಗಿ ಇಲ್ಲಿ ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ಸ್ನ ಮಾತಾಡ್ಸ್ಕೊಳ್ಳೋಣ. ಹಾಗೆ ಗಾಯ್ಸ್, ನಾನು ಇವತ್ತು ಹೊಸ ಗಾಡಿ ತೊಗೊಂಡಿದ್ದೀನಿ. ನಿಮಗೆ ನೋಡ್ತಿದ್ರಲ್ವ, ಇದು ಹೊಸ ಗಾಡಿ ನಂದಿದ್ದು. ನಿನ್ನೆನೂ ಡೆಲಿವರಿ ಮಾಡಿಕೊಂಡೆ. ನಾನು ನಿನ್ನೆ ಬರೋ ಪ್ಲ್ಯಾನ್ ಇತ್ತು, ಬಟ್ ನಿನ್ನೆ ಬರೋಕ್ಕಾಗಲಿಲ್ಲ. ಏನಕ್ಕಪ್ಪ ಅಂದರೆ, ಸ್ವಲ್ಪ ನಿನ್ನೆ ಗಾಡಿ ಡೆಲಿವರಿ ತೊಗೊಳ್ಳೋದು ಲೇಟ್ ಆಗಿಬಿಡ್ತು. ಹಾಗಾಗಿ ನಾನು ನಿನ್ನೆ ಬರೋಕ್ಕಾಗಲಿಲ್ಲ, ನಿನ್ನೆ ರಾತ್ರಿನೇ ಆಗಿಬಿಡ್ತು. ಹಾಗಾಗಿ ಬೆಳಗ್ಗೆ ನಾನು ಬಿಟ್ಟಿದ್ದೆ, ನಾನು ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆ ಎದ್ದೇಳೋದು ಕೂಡ ಲೇಟ್ ಆಗಿಬಿಡ್ತು. ಹಾಗಾಗಿ ಬನ್ನಿ, ಇವಾಗ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಗ್ಯಾದರ್ ಆಗಿದ್ದಾರೆ. ಬೇಗ ಹೋಗೋಣ, ಅಲ್ಲಿ ಫ್ರೆಂಡ್ಸ್ ಎಲ್ಲರನ್ನೂ ಮಾತಾಡಿಸ್ಕೊಳ್ಳೋಣ. ಗಾಯ್ಸ್, ಈ ಗಾಡಿದು ಎಲ್ಲ ರಿವ್ಯೂದು ನಾನು ಹಾಕ್ತೀನಿ, ನನ್ನ ರೈಡ್ ಹೇಗಿತ್ತು ಹೇಗಿಲ್ಲ ಅಂತಂದು.
ಸ್ವಲ್ಪ ಟೈಮ್ ತೊಗೊಳ್ತದೆ. ಏನಕ್ಕಪ್ಪ ಅಂದರೆ ಫಸ್ಟ್ ಸರ್ವಿಸ್ ಆಗಬೇಕು, ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ. ಇವಾಗ ಇನ್ನೂ ಜಸ್ಟ್ ಒಂದು 189 ಕಿಲೋಮೀಟ್ರ್ ಹೊಡ್ತಿದ್ದೀನಿ. ನಿನ್ನೆ ದಾವಣಗೆರೆಯಿಂದ ನಾನು ಗಾಡಿ ತೊಗೊಂಬಂದು ಮನೇಲಿ ಬಿಟ್ಟೆ. ಮನೆಯಿಂದ ಇಲ್ಲಿಗೆ ಒಂದು 110 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ಇವಾಗ ಹೋಗೋಣ. ಹೋಗಿಬಿಟ್ಟು ಇವತ್ತಿಂದೆಲ್ಲ ಟೈಮ್ ಸ್ಪೆಂಡ್ ಮಾಡೋಣ. ತದನಂತರ ನಿಮಗೆಲ್ಲದು ಗಾಡಿ ಬಗ್ಗೆ ರಿವ್ಯೂ ಕೊಡ್ತೀನಿ ಒಂದು ದಿವಸ ನೋಡ್ಕೊಂಬಿಟ್ಟು. ಚಲೋ ಬನ್ನಿ. ಇವಾಗ ಡೈರೆಕ್ಟಾಗಿ ನನ್ನ ಫ್ರೆಂಡ್ ಒಬ್ಬನಿದ್ದಾನೆ ಹಾಲೇಶ್ ಅಂತಂದು. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಒಂದು ಪುಟ್ಟ ಹೋಟೆಲ್ ಇದೆ ನೋಡ್ರಿ, ಇಲ್ಲೇ ಹೋಟೆಲ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಫೇಮಸ್ ಅವ್ರದ್ದು ಇಡ್ಲಿ ಫೇಮಸ್ ಇದೆ. ಸೊ ಇಲ್ಲಿ ಕಾಣಿಸ್ತಿದಲ್ವಾ, ಈ ಬಂಡಿ ಕಾಣಿಸ್ತಿದಲ್ವಾ, ಇದೆ ಶ್ರೀ ಬಸವೇಶ್ವರ ಹೋಟೆಲ್ ಅಂತಂದು. ಸೊ ಯಾರಾದರೂ ಬಂದರೆ ಇಲ್ಲಿ ಹೋಟ್ಲಲ್ಲಿ ಟ್ರೈ ಮಾಡಿ. ತುಂಬ ಇಡ್ಲಿ ಮಾತ್ರ ಸಿಕ್ಕಾಪಟ್ಟೆ ಫೇಮಸ್ಸು. ಈ ಮೊಳಕಾಲ್ಮೂರಲ್ಲೇ ಇಡ್ಲಿ ಫೇಮಸ್ ಅಂತಂದರೆ ಅವ್ರ ಹೋಟ್ಲು. ಸೊ ಸಂಜೆ ಹೊತ್ತು ಟಿಫನ್ ಸಿಗುತ್ತೆ ನಿಮಗೆ, ಇಡ್ಲಿ ಮತ್ತು ಆಮೇಲೆ ಇದು ಒಗ್ಗರಣೆ ಮಂಡಕ್ಕಿ ಅಂತಾರಲ್ವ ಅದು, ಮತ್ತು ಎಕ್ಸೆಟ್ರಾ ಸಿಗುತ್ತೆ. ಸೊ ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ನಾನು ತುಂಬ ಸಿಕ್ಕಾಪಟ್ಟೆ ನನಗೆ ಭಾಳ ಇಷ್ಟ. ಬಟ್ ಇವತ್ತು ಅವ್ರ ಹೋಟ್ಲಲ್ಲಿ ಏನಾದರೂ ಟ್ರೈ ಮಾಡೋಣ ಅಂದರೆ ಇವತ್ತು ಇದು ಬೇರೆ ಇಲ್ಲ, ಏನಾದರೂ ರಜೆ ಮಾಡಿದ್ರು ಹಬ್ಬ ಕಾರಣಕ್ಕೋಸ್ಕರ. ಇದು ನೋಡಿ, ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡು. ಸೊ KSRTC ಬಸ್ ಸ್ಟಾಪ್ ಕೂಡ ಹೊಸದು ಮಾಡ್ತಿದ್ದಾರೆ ಗಾಯ್ಸ್. ಇನ್ನೂ ಸ್ವಲ್ಪ ದಿನ ಲೇಟ್ ಆಗುತ್ತೆ, ಇನ್ನೂ ಒಂದೂವರೆ ವರ್ಷ ಆಗುತ್ತೆ. ಆಗಲಿ ಪರವಾಗಿಲ್ಲ, ನೋಡೋಣ. ನೆಕ್ಸ್ಟ್ ಟೈಮ್ ಬಂದಾಗೆ ತೋರಿಸಿ ನಿಮ್ಮ KSRTC ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತಂದು. ಸೊ ಸದ್ಯಕ್ಕೆ ಇವಾಗ ಹೋಗೋಣ ಬನ್ನಿ ಗಾಯ್ಸ್. ಇಲ್ಲೇನು ನೋಡ್ತಿದ್ರಲ್ವ, ರೈಟ್ ಸೈಡಲ್ಲಿ ಇಲ್ಲೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ನೋಡಿ. ಇದೇ ಮೊಳಕಾಲ್ಮೂರ್ದು ಗೌರ್ಮೆಂಟ್ ಹಾಸ್ಪಿಟಲ್ಲು. ಇದು ಮೊಳಕಾಲ್ಮೂರು ಗೌರ್ಮೆಂಟ್ ಹಾಸ್ಪಿಟಲು. ಸೊ ಇಲ್ಲಿಂದ ಜಸ್ಟ್ ಒಂದು 200 ಮೀಟ್ರ್ ಇದೆ ಅಷ್ಟೇ ನಮ್ಮ ಫ್ರೆಂಡ್ ಮನೆ. ಸೊ ಬನ್ನಿ ಅವ್ರ ಮನೆಯೂ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತಂದು. ಇಲ್ಲಿಂದ ನಾವು ರೈಟಿಗೆ ತೊಗೊಳ್ಳೋಣ ಗಾಯ್ಸ್. ಇದೇನಿದಲ್ವ, ಇಲ್ಲಿಂದ ಸ್ಟ್ರೈಟಾಗಿ ನಾವು ಹೋಗ್ಬಿಟ್ರೆ ಒಂದು 10 ಕಿಲೋಮೀಟ್ರ್ ಹೋದರೆ ನಮಗೆ ಆಂಧ್ರ ಬಾರ್ಡ್ರ್ ಸಿಗುತ್ತೆ. ಇದೇನಂದರೆ ಇದು ಕರ್ನಾಟಕ ಪ್ಲಸ್ ಆಂಧ್ರ ಗಡಿ ಭಾಗದಲ್ಲಿದೆ ಗಾಯ್ಸ್. ಇದು ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಹೋದರೆ ನಮಗೆ ಆಂಧ್ರ ಬಾರ್ಡ್ರ್ ಸಿಗ್ಬಿಡುತ್ತೆ ಗಾಯ್ಸ್. ಬನ್ನಿ, ಇಲ್ಲೇ ಇದ್ದಾನೆ ನನ್ನ ಫ್ರೆಂಡ್ ಮನೆ, ತೋರಿಸ್ತೀನಿ ನಿಮಗೆ. ರ್ಯಾಂಬೋ ಇದೆ ಇಲ್ಲೇ. ಬೆಕ್ಕು ಗಾಯ್ಸ್ ನೋಡಿ, ಇಲ್ಲಿ ಆಲ್ರೆಡಿ ನಿಂತ್ಕೊಂಡಿದ್ದಾರೆ ಇವರು. ಇಸ್ಕೊಳ್ಳೋ ಬ್ಯಾಗು ಇಲ್ಲ, ಆಫ್ ಆಗಿದಲ್ಲ. ಅವನೇನು ನಾನು ಕರೆಕ್ಟಾಗಿ ವೆಲ್ಕಮೇ ಮಾಡ್ಕೊಳಂಗಿಲ್ಲ ಅವನು. ಯಾಕಡೆ ನಿಲ್ಸಲ್ಲೇ, ಯಾಕಡೆ ಹಾಕ್ಲಿ. ಹಾಂ ಇರಲಿ ಬಿಡಿ, ಇರಲಿ. ಏನು ಬಿಸಿಲೇ ಅಪ್ಪ ನಿಮ್ಮ ಊರಾಗ. ಶಿವ ತೊಗೋಬೇಕು ಅನ್ಕೊಳದ, ಬಟ್ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ಅವನೇನೋ ಬೇರೆ ಗಾಡಿ ನೋಡ್ತಿದ್ದಾನೆ. ಹೆಂಗಿತ್ತ ಗಾಡಿ? ಯಾಕೆ ಜೋರಾಗಿ ಹೇಳ್ಬೇಕು. ಚೆನ್ನಾಗೈತೆ ಚೆನ್ನಾಗಿಲ್ಲ? ಚೆನ್ನಾಗೈತೆ. ನೀನು ಯಾವತ್ತು ಅಂತೀಯ? ನೋ ಕಮೆಂಟ್ಸಾ? ನಿನ್ನ ಡ್ರೀಮ್ ಬೈಕ್ನ ನಾನು ತೊಗೊಂಡಿದ್ದೀನ? ಏನಾಗಲ್ಲಪ್ಪ, ನೀನು ನೆಕ್ಸ್ಟ್ ಬೇರೆ ತಗೋಂತಂತೆ. ಅದು ಖಾಲಿ ತಗಲುತ್ತೆ ಅದು? ಇಲ್ಲ ಏನಿಲ್ಲ. ಪ್ರತಿ ನೀನು ಒಂದು ರೌಂಡ್ ಹೋಗ್ಬೇಕು. ಹಿಂಗೆ ಕಾಲು ಸಿಗಲ್ಲ? ಹೆಂಗಿತ್ಲೆ? ಚೆನ್ನಾಯ್ತಾ? ತಗೋಬೋದಲ್ಲ, ವರ್ತಿದಲ್ಲ. ಹೆಂಗಿದೆ ಅಣ್ಣ, ನೀವು ನೋಡಿದ್ರಲ್ಲ ಗಾಡಿ? ಚೆನ್ನಾಯ್ತಾ? ಬಟ್ ಲಾಂಗ್ ಡ್ರೈವ್ ಚೆನ್ನಾಗಿತ್ತು. ಲಾಂಗ್ ಡ್ರೈವು ಚೆನ್ನಾಗಣ. ಬಟ್ ಏನಂದರೆ ಇವು ಒಂದರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದರೆ ವೆಯ್ಟ್ ತಡೆಯಲ್ಲ ಅನ್ಸುತ್ತೆ. ಅದು ಎಷ್ಟು, ಅದು 130 ಅಷ್ಟೇ ಕೊಟ್ಟಿರೋದು ವೆಯ್ಟ್ ಅದಕ್ಕೆ ಅವರು. 130 ಅಷ್ಟೇನಾ? ಹಾಂ, ವೆಯ್ಟು ನಮ್ಮದು ನಮ್ಮ ಜೊತೆ ಕೂತ್ಕೊಂಡವ್ರದ್ದು ಎಲ್ಲ ಸೇರಿಬಿಟ್ಟು 130 ಕೊಟ್ಟಿದ್ದಾರೆ. ಬಟ್ ನಾನೇ ಸಿಂಗಲ್ ಇದ್ದೀನಲ್ಲ ಸದ್ಯಕ್ಕೀಗ, ಇನ್ನು ತೊಗೊಂಡಿನಿ. ನೆಕ್ಸ್ಟ್ ಇನ್ ಕೇಸ್ ಫ್ಯೂಚರ್ಲಿ ಏನೋ ಫ್ಯಾಮಿಲಿ ಬಂದರೆ ನೋಡೋದು. ಹಾಂ ಏನು 3 kg ಕೊಟ್ಟರೆ ಮೇಲ್ಗಡೆ ಇದೆ ಟಾಪ್ ಬಾಕ್ಸ್. ಋತ್ವಿಕ್ ಬಾಯ್ಲಿ ಬರ ಇಲ್ಲಿ. ಹೆಸರೇನಿಂದು? ಹಾಂ ಋತ್ವಿಕ್, ಗಾಡಿ ಹತ್ತು ಬಾಯ್, ಗಾಡಿ ಹತ್ತು. ಮಾಮನ್ಗೆ ಹೇಳಿ, ಮಾಲಿ ಮಾಮನ್ಗೆ ಹಚ್ಚಲ್ಲ ಗಾಡಿನ. ಗಾಡಿ ಹತ್ತಾನ ಹಚ್ಚ.
ಟಿಫನ್ ಮಾಡೋಣ ನಡಿ.